ಭಾನುವಾರ ತಮಿಳುನಾಡಿನ ಕರಾವಳಿ ನಗರಿ ತೂತುಕುಡಿಯಲ್ಲಿ ಸಂಭವಿಸಿದ ಅಪರೂಪದ ಸುಂಟರ ಗಾಳಿ ಹವಾಮಾನ ತಜ್ಞರು ಹಾಗೂ ಸ್ಥಳೀಯರಲ್ಲಿ ತೀವ್ರ ಆಶ್ಚರ್ಯ ಮೂಡಿಸಿತು. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ತಮಿಳುನಾಡಿನಲ್ಲಿ ಇಂತಹ ನೈಸರ್ಗಿಕ ವಿದ್ಯಮಾನವೊಂದು ಇಷ್ಟು ಸ್ಪಷ್ಟವಾಗಿ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು ಇದೇ ಮೊದಲು. ದಟ್ಟ ಕತ್ತಲೆಯಿಂದ ಕೂಡಿದ ಆಕಾಶದಿಂದ ಭೂಮಿಯವರೆಗೆ ಬೃಹತ್ ಹೊಗೆಯ ರಾಶಿಯಂತೆ ಚಾಚಿಕೊಂಡಿದ್ದ ಸುರುಳಿಯಾಕಾರದ ಮೋಡಗಳ ರಚನೆ ಸ್ಥಳೀಯ ಜನರಲ್ಲಿ ತೀವ್ರ ಕುತೂಹಲದ ಜೊತೆಗೆ ಸಣ್ಣ ಮಟ್ಟದ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಪ್ರಖ್ಯಾತ ಹವಾಮಾನ ಮುನ್ಸೂಚನೆಗಾರ ವಧಮಾನ್ ನವದೀಪ್ ದಹಿಯಾ ಹಂಚಿಕೊಂಡಿರುವ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷಣಾರ್ಧದಲ್ಲಿ ವೈರಲ್ ಆಗಿದೆ. ತೂತುಕುಡಿಯಲ್ಲಿ ಸಂಭವಿಸಿದ ಈ ಸುಂಟರ ಗಾಳಿ ದೊಡ್ಡ ಮತ್ತು ಶಕ್ತಿಶಾಲಿ ಸುಂಟರ ಗಾಳಿಯಂತೆ ವಿನಾಶಕಾರಿಯಾಗಿರಲಿಲ್ಲ. ಅತ್ಯಂತ ಸೀಮಿತ ಪ್ರದೇಶಕ್ಕೆ ಒಳಪಟ್ಟಿತ್ತು ಮತ್ತು ಕೆಲವೇ ನಿಮಿಷಗಳ ಕಾಲ ಮಾತ್ರ ಇತ್ತು. ನೆಲದಿಂದ ಧೂಳು ಮತ್ತು ಸಣ್ಣ ಪುಟ್ಟ ಕಸದ ಅವಶೇಷಗಳನ್ನು ಮೇಲಕ್ಕೆ ಹಾರಿಸುತ್ತಾ ಅಲ್ಪಾವಧಿಯಲ್ಲೇ ಮರೆಯಾಗಿದ್ದರಿಂದ ಯಾವುದೇ ಆತಂಕದ ವಾತಾವರಣ ನಿರ್ಮಾಣವಾಗಲಿಲ್ಲ. ಅಲ್ಲದೆ ದೊಡ್ಡ ಮಟ್ಟದ ಹಾನಿ ಮತ್ತು ಸಾವು ನೋವುಗಳು ಸಂಭವಿಸದೇ ಇರುವುದು ದೊಡ್ಡ ಸಮಾಧಾನದ ಸಂಗತಿಯಾಗಿದೆ. ಆದಾಗ್ಯೂ ವೈಜ್ಞಾನಿಕ ವಲಯ ಇಂತಹ ಅಪರೂಪದ ವಿದ್ಯಮಾನಗಳನ್ನು ಅತ್ಯಂತ ಮಹತ್ವದ ದೃಷ್ಟಿಕೋನದಿಂದ ನೋಡ್ತಾ ಇದೆ. ಪ್ರಾಥಮಿಕ ತೀರ್ಮಾನಗಳ ಪ್ರಕಾರ ಹವಾಮಾನ ತಜ್ಞರು ಇದನ್ನ ಲ್ಯಾಂಡ್ ಸ್ಪಾಟ್ ಇರಬಹುದು ಅಂತ ಅಂದಾಜಿಸಿದ್ದಾರೆ. ಸಾಮಾನ್ಯವಾಗಿ ದೊಡ್ಡ ಸುಂಟರ ಗಾಳಿಗಳು ಬೃಹತ್ ಗುಡುಗು ಸಹಿತ ಮೋಡಗಳಿಂದ ಸೃಷ್ಟಿಯಾಗುತ್ತೆ. ಆದರೆ ಲ್ಯಾಂಡ್ ಸ್ಪಾಟ್ಗಳು ನೆಲಮಟ್ಟದಿಂದ ಉಂಟಾಗುವ ಸಣ್ಣ ಗಾಳಿಯ ಸುರುಳಿಗಳು ಗುಡುಗು ಸಹಿತ ಮೋಡಗಳ ಬಲವಾದ ಗಾಳಿಯ ಪ್ರವಾಹದಿಂದ ಮೇಲಕ್ಕೆ ಎಳೆಯಲ್ಪಟ್ಟಾಗ ಸೃಷ್ಟಿಯಾಗುತ್ತೆ ಅಂತ ವಿಜ್ಞಾನಿಗಳು ವಿಶ್ಲೇಷಿಸಿದ್ದಾರೆ. ಸರಳವಾಗಿ ಹೇಳೋದಾದ್ರೆ, ಸುಂಟರಗಾಳಿ ಅನ್ನೋದು ವಾತಾವರಣದಲ್ಲಿನ ಗುಡುಗು ಸಹಿತ ಮೋಡಗಳಿಗೆ ಸಂಬಂಧಿಸಿದ್ದಾಗಿದ್ದು, ಆಕಾಶದಿಂದ ಭೂಮಿಯವರೆಗೆ ಚಾಚಿಕೊಂಡು ಅತ್ಯಂತ ವೇಗವಾಗಿ ಸುತ್ತುವ ಗಾಳಿಯ ಬೃಹತ್ ಕಂಬವಾಗಿದೆ. ಇವುಗಳ ಸೃಷ್ಟಿಗೆ ಪ್ರಮುಖವಾಗಿ 3 ಅಂಶಗಳು ಬೇಕಾಗುತ್ತೆ. ಮೊದಲನೇದಾಗಿ, ಸುಂಟರಗಾಳಿಗೆ ಅಗತ್ಯ ಇರುವ ಶಕ್ತಿಯನ್ನ ಒದಗಿಸುವ ಬಿಸಿ ಮತ್ತು ಆರ್ದ್ರತೆಯಿಂದ ಕೂಡಿದ ಗಾಳಿ. ಪ್ರಸ್ತುತ ತಮಿಳುನಾಡಿನಲ್ಲಿ ಸಕ್ರಿಯವಾಗಿರುವ ಮುಂಗಾರು ಮಳೆಯ ಹಿನ್ನೆಲೆಯಲ್ಲಿ ಬಂಗಾಳಕೊಲ್ಲಿ ಇಂತಹ ತೇವಾಂಶ ಭರಿತ ಗಾಳಿಯನ್ನ ಹೇರಳವಾಗಿ ಪೂರೈಸ್ತಾ ಇದೆ. ಎರಡನೇದಾಗಿ, ಗಾಳಿಯು ಅತ್ಯಂತ ವೇಗವಾಗಿ ಗುಡುಗು ಮೋಡಗಳ ಕಡೆಗೆ ಮೇಲಕ್ಕೆ ಚಿಮ್ಮುವ ಬಲವಾದ ಪ್ರವಾಹ. ಮೂರನೇದಾಗಿ, ನೆಲಮಟ್ಟದಿಂದ ಉಂಟಾಗುವ ಗಾಳಿಯ ಸುರುಳಿ ಚಲನೆ. ನೆಲಮಟ್ಟದ ಈ ಸಣ್ಣ ಸುರುಳಿ ಚಲನೆಯನ್ನ ಮೋಡಗಳ ಕಡೆಗೆ ಚಿಮ್ಮುವ ಬಲವಾದ ಗಾಳಿಯ ಪ್ರವಾಹ ತೀವ್ರವಾಗಿ ಮೇಲಕ್ಕೆ ಎಳೆದು ವಿಸ್ತರಿಸುತ್ತೆ. ಐಸ್ ಸ್ಕೇಟಿಂಗ್ ಮಾಡುವವರು ತಮ್ಮ ಕೈಗಳನ್ನು ದೇಹದ ಹತ್ತಿರ ತಂದುಕೊಂಡಾಗ ಅವರ ಸುತ್ತುವ ವೇಗ ಹೆಚ್ಚಾಗುವಂತೆ ಈ ಗಾಳಿಯ ಕಂಬದ ಉದ್ದ ಹೆಚ್ಚಾದ ಹಾಗೆ ಅದರ ವೇಗ, ಶಕ್ತಿ ಮಿತಿ ಮೀರತ್ತೆ. ಈ ಗಾಳಿಯ ಕಂಬದ ಒಳಗಿನ ಒತ್ತಡ ಕಡಿಮೆಯಾಗಿ ತೇವಾಂಶ ತಂಪಾಗಿ ಮೋಡದ ಹನಿಗಳಾಗಿ ಬದಲಾದಾಗ ಮತ್ತು ಭೂಮಿಯ ಮೇಲಿನ ಧೂಳು ಹಾಗೂ ಕಸದ ಅವಶೇಷಗಳು ಇದರೊಳಗೆ ಎಳೆಯಲ್ಪಟ್ಟಾಗ ನಮಗೆ ಭಯಾನಕ ಕಪ್ಪು ಕೊಳವೆಯ ಆಕಾರದಲ್ಲಿ ದೃಶ್ಯಮಾನವಾಗುತ್ತೆ. ಸಾಮಾನ್ಯವಾಗಿ ಭಾರತದಲ್ಲಿ ಸುಂಟರಗಾಳಿಗಳು ಸಂಭವಿಸುವುದು ಅತ್ಯಂತ ಅಪರೂಪ. ದೇಶದಲ್ಲಿ ವರದಿಯಾಗುವ ಒಟ್ಟು ಸುಂಟರಗಾಳಿಗಳ ಪೈಕಿ 72% ಪೂರ್ವ ಹಾಗೂ ಈಶಾನ್ಯ ರಾಜ್ಯಗಳಲ್ಲೇ ಕಂಡುಬರುತ್ತೆ. ಅಮೆರಿಕದ ಪ್ರಸಿದ್ಧ ಟೊರ್ನಾಡೋ ಅಲಿ ಮಾದರಿಯ ಭೌಗೋಳಿಕ ಲಕ್ಷಣಗಳಾಗಿ ಬೃಹತ್ ಪ್ರಮಾಣದ ಗಾಳಿಯ ವೈಪರೀತ್ಯವನ್ನು ಉಂಟು ಮಾಡುವ ವಾತಾವರಣದ ಪರಿಸ್ಥಿತಿಯಾಗಲಿ ತಮಿಳುನಾಡಿನಲ್ಲಿ ಇಲ್ಲವೇ ಇಲ್ಲ. ಇಲ್ಲಿನ ಮುಂಗಾರು ಮೋಡಗಳು ಸಾಮಾನ್ಯವಾಗಿ ಇಂತಹ ಚಂಡಮಾರುತ ಅಥವಾ ಸುಂಟರಗಾಳಿಗಳನ್ನು ಸೃಷ್ಟಿ ಮಾಡುವಷ್ಟು ದೊಡ್ಡ ಮಟ್ಟದಲ್ಲಿ ಸಂಘಟಿತವಾಗುವುದಿಲ್ಲ. ಹೀಗಾಗಿಯೇ ತೂತುಕುಡಿಯಲ್ಲಿ ನಡೆದಿರುವ ಈ ವಿದ್ಯಮಾನ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಘಟನೆಗಳಲ್ಲಿ ಒಂದಾಗಿದೆ. ತೂತುಕುಡಿಯಲ್ಲಿ ಕಂಡುಬಂದ ಈ ಅಪರೂಪದ ವಿದ್ಯಮಾನ ಕೇವಲ ಸ್ಥಳೀಯ ಹವಾಮಾನ ಬದಲಾವಣೆಯೋ ಅಥವಾ ಜಾಗತಿಕ ಹವಾಮಾನ ವೈಪರೀತ್ಯದ ಪ್ರತಿಬಿಂಬವೋ ಅನ್ನೋ ಚರ್ಚೆಗಳಿಗಂತೂ ದಾರಿ ಮಾಡಿಕೊಟ್ಟಿದೆ. ಸಮುದ್ರದ ಮೇಲ್ಮೈ ತಾಪಮಾನದಲ್ಲಿನ ಏರಿಕೆ, ವಾತಾವರಣದಲ್ಲಿನ ಅನಿರೀಕ್ಷಿತ ಬದಲಾವಣೆ ದಕ್ಷಿಣ ಭಾರತದ ಕರಾವಳಿ ತೀರಗಳನ್ನು ಹೆಚ್ಚು ಅಸ್ಥಿರಗೊಳಿಸ್ತಾ ಇದೆ. ಏನೇ ಆದರೂ ತೂತುಕುಡಿಯ ಆಕಾಶದಲ್ಲಿ ಕೆಲವೇ ನಿಮಿಷಗಳ ಕಾಲ ವಿಸ್ಮಯ ಮೂಡಿಸಿದ ಈ ಮಿನಿ ಸುಂಟ್ರು ಗಾಳಿ ದಕ್ಷಿಣ ಭಾರತದ ಹವಾಮಾನ ಅಧ್ಯಯನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಪ್ರಮುಖ ಚರ್ಚಾ ವಿಷಯ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ.